ಏನು ಹೇಳ್ತಾರಲ್ಲ, ಬಿಜೆಪಿಗೆ ಹೆಂಗಾಗಿದೆ ಅಂತಂದ್ರೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅನ್ನುವಂತ ರೀತಿಯಲ್ಲಿ ಇವತ್ತು ನಿರ್ಮಾಣ ಆಗ್ಬಿಡಿದೆ. ನೋಡಿ ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆ, ಮುನ್ಸಿಪಲ್ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಂಬರ್ ಬಂದಿದೆ ಅಂತ ಹೇಳಿ. ಸೊ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನನೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲೂ ಮತ್ತೊಮ್ಮೆ ಕಮಲ ಪಡೆ ಕಮಾಲನ್ನ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯನ್ನ ಕಂಡಿದ್ದಂತ ಕೇಸರಿ ಸೇನೆ ಈ ಬಾರಿ ಕಮಾಲ್ ಮಾಡಿಬಿಟ್ಟಿದೆ. 47 ಸ್ಥಾನಗಳ ಪೈಕಿ 30 ಸ್ಥಾನ ಗೆದ್ದು ಬೀಗಿತ್ತು ಇಂಡಿ ಕೂಟ. ಕೇವಲ 17 ಸ್ಥಾನಗಳಿಗಷ್ಟೇ ತೃಪ್ತಿಪಟ್ಟಿತ್ತು ನರೇಂದ್ರ ಮೋದಿ ಸೇನೆ. ಯಾವಾಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಂಡಿ ಕೂಟಕ್ಕೆ 42.3% ವೋಟ್ ಸಿಕ್ಕಿತ್ತು. ಎನ್ಡಿಎಗೆ 43.9% ವೋಟ್ ಸಿಕ್ಕಿತ್ತು. ಹೆಚ್ಚು ವೋಟನ್ನ ಪಡೆದರೂ ಕೂಡ ಕಡಿಮೆ ಸೀಟನ್ನ ಗೆದ್ದಿತ್ತು ಎನ್ಡಿಎ ಒಕ್ಕೂಟ. ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. 285 ಸೀಟ್ ಪೈಕಿ 235 ಸೀಟ್ ಗೆದ್ದು ಬೀಗಿತ್ತು ಮೋದಿ ಸೇನೆ. ಕೇವಲ 50 ಸ್ಥಾನವನ್ನ ಗಳಿಸುವಷ್ಟರಲ್ಲಿ ರಾಹುಲ್ ಸೇನೆ ಸುಸ್ತಾಗಿ ಹೋಗಿತ್ತು. ಇನ್ನು 101 ಕಡೆ ಸ್ಪರ್ಧಿಸಿ ಕೇವಲ 16 ಸ್ಥಾನವನ್ನ ಗಳಿಸಿತ್ತು ಕಾಂಗ್ರೆಸ್. ಈಗ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಸೋಲನ್ನ ಅನುಭವಿಸಿದೆ. ವಿಧಾನಸಭೆ ಚುನಾವಣೆ ಸಾಧನೆ ಮತ್ತೊಮ್ಮೆ ಪುನರಾವರ್ತನೆ ಆಗಿದೆ. ಏನು ಹೇಳ್ತಾರಲ್ಲ, ಬಿಜೆಪಿಗೆ ಹೆಂಗಾಗಿದೆ ಅಂತಂದ್ರೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅನ್ನುವಂತ ರೀತಿಯಲ್ಲಿ ಇವತ್ತು ನಿರ್ಮಾಣ ಆಗ್ಬಿಡಿದೆ. ನೋಡಿ ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆ, ಮುನ್ಸಿಪಲ್ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಂಬರ್ ಬಂದಿದೆ ಅಂತ ಹೇಳಿ. ಸೊ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನನೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲೂ ಮತ್ತೊಮ್ಮೆ ಕಮಲ ಪಡೆ ಕಮಾಲನ್ನ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯನ್ನ ಕಂಡಿದ್ದಂತ ಕೇಸರಿ ಸೇನೆ ಈ ಬಾರಿ ಕಮಾಲ್ ಮಾಡಿಬಿಟ್ಟಿದೆ. 47 ಸ್ಥಾನಗಳ ಪೈಕಿ 30 ಸ್ಥಾನ ಗೆದ್ದು ಬೀಗಿತ್ತು ಇಂಡಿ ಕೂಟ. ಕೇವಲ 17 ಸ್ಥಾನಗಳಿಗಷ್ಟೇ ತೃಪ್ತಿಪಟ್ಟಿತ್ತು ನರೇಂದ್ರ ಮೋದಿ ಸೇನೆ. ಯಾವಾಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಂಡಿ ಕೂಟಕ್ಕೆ 42.3% ವೋಟ್ ಸಿಕ್ಕಿತ್ತು. ಎನ್ಡಿಎಗೆ 43.9% ವೋಟ್ ಸಿಕ್ಕಿತ್ತು. ಹೆಚ್ಚು ವೋಟನ್ನ ಪಡೆದರೂ ಕೂಡ ಕಡಿಮೆ ಸೀಟನ್ನ ಗೆದ್ದಿತ್ತು ಎನ್ಡಿಎ ಒಕ್ಕೂಟ. ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. 285 ಸೀಟ್ ಪೈಕಿ 235 ಸೀಟ್ ಗೆದ್ದು ಬೀಗಿತ್ತು ಮೋದಿ ಸೇನೆ. ಕೇವಲ 50 ಸ್ಥಾನವನ್ನ ಗಳಿಸುವಷ್ಟರಲ್ಲಿ ರಾಹುಲ್ ಸೇನೆ ಸುಸ್ತಾಗಿ ಹೋಗಿತ್ತು. ಇನ್ನು 101 ಕಡೆ ಸ್ಪರ್ಧಿಸಿ ಕೇವಲ 16 ಸ್ಥಾನವನ್ನ ಗಳಿಸಿತ್ತು ಕಾಂಗ್ರೆಸ್. ಈಗ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಸೋಲನ್ನ ಅನುಭವಿಸಿದೆ. ವಿಧಾನಸಭೆ ಚುನಾವಣೆ ಸಾಧನೆ ಮತ್ತೊಮ್ಮೆ ಪುನರಾವರ್ತನೆ ಆಗಿದೆ. ಏನು ಹೇಳ್ತಾರಲ್ಲ, ಬಿಜೆಪಿಗೆ ಹೆಂಗಾಗಿದೆ ಅಂತಂದ್ರೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅನ್ನುವಂತ ರೀತಿಯಲ್ಲಿ ಇವತ್ತು ನಿರ್ಮಾಣ ಆಗ್ಬಿಡಿದೆ. ನೋಡಿ ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆ, ಮುನ್ಸಿಪಲ್ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಂಬರ್ ಬಂದಿದೆ ಅಂತ ಹೇಳಿ. ಸೊ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನನೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲೂ ಮತ್ತೊಮ್ಮೆ ಕಮಲ ಪಡೆ ಕಮಾಲನ್ನ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯನ್ನ ಕಂಡಿದ್ದಂತ ಕೇಸರಿ ಸೇನೆ ಈ ಬಾರಿ ಕಮಾಲ್ ಮಾಡಿಬಿಟ್ಟಿದೆ. 47 ಸ್ಥಾನಗಳ ಪೈಕಿ 30 ಸ್ಥಾನ ಗೆದ್ದು ಬೀಗಿತ್ತು ಇಂಡಿ ಕೂಟ. ಕೇವಲ 17 ಸ್ಥಾನಗಳಿಗಷ್ಟೇ ತೃಪ್ತಿಪಟ್ಟಿತ್ತು ನರೇಂದ್ರ ಮೋದಿ ಸೇನೆ. ಯಾವಾಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಂಡಿ ಕೂಟಕ್ಕೆ 42.3% ವೋಟ್ ಸಿಕ್ಕಿತ್ತು. ಎನ್ಡಿಎಗೆ 43.9% ವೋಟ್ ಸಿಕ್ಕಿತ್ತು. ಹೆಚ್ಚು ವೋಟನ್ನ ಪಡೆದರೂ ಕೂಡ ಕಡಿಮೆ ಸೀಟನ್ನ ಗೆದ್ದಿತ್ತು ಎನ್ಡಿಎ ಒಕ್ಕೂಟ. ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. 285 ಸೀಟ್ ಪೈಕಿ 235 ಸೀಟ್ ಗೆದ್ದು ಬೀಗಿತ್ತು ಮೋದಿ ಸೇನೆ. ಕೇವಲ 50 ಸ್ಥಾನವನ್ನ ಗಳಿಸುವಷ್ಟರಲ್ಲಿ ರಾಹುಲ್ ಸೇನೆ ಸುಸ್ತಾಗಿ ಹೋಗಿತ್ತು. ಇನ್ನು 101 ಕಡೆ ಸ್ಪರ್ಧಿಸಿ ಕೇವಲ 16 ಸ್ಥಾನವನ್ನ ಗಳಿಸಿತ್ತು ಕಾಂಗ್ರೆಸ್. ಈಗ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಸೋಲನ್ನ ಅನುಭವಿಸಿದೆ. ವಿಧಾನಸಭೆ ಚುನಾವಣೆ ಸಾಧನೆ ಮತ್ತೊಮ್ಮೆ ಪುನರಾವರ್ತನೆ ಆಗಿದೆ. ಏನು ಹೇಳ್ತಾರಲ್ಲ, ಬಿಜೆಪಿಗೆ ಹೆಂಗಾಗಿದೆ ಅಂತಂದ್ರೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅನ್ನುವಂತ ರೀತಿಯಲ್ಲಿ ಇವತ್ತು ನಿರ್ಮಾಣ ಆಗ್ಬಿಡಿದೆ. ನೋಡಿ ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆ, ಮುನ್ಸಿಪಲ್ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಂಬರ್ ಬಂದಿದೆ ಅಂತ ಹೇಳಿ. ಸೊ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನನೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲೂ ಮತ್ತೊಮ್ಮೆ ಕಮಲ ಪಡೆ ಕಮಾಲನ್ನ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯನ್ನ ಕಂಡಿದ್ದಂತ ಕೇಸರಿ ಸೇನೆ ಈ ಬಾರಿ ಕಮಾಲ್ ಮಾಡಿಬಿಟ್ಟಿದೆ. 47 ಸ್ಥಾನಗಳ ಪೈಕಿ 30 ಸ್ಥಾನ ಗೆದ್ದು ಬೀಗಿತ್ತು ಇಂಡಿ ಕೂಟ. ಕೇವಲ 17 ಸ್ಥಾನಗಳಿಗಷ್ಟೇ ತೃಪ್ತಿಪಟ್ಟಿತ್ತು ನರೇಂದ್ರ ಮೋದಿ ಸೇನೆ. ಯಾವಾಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಂಡಿ ಕೂಟಕ್ಕೆ 42.3% ವೋಟ್ ಸಿಕ್ಕಿತ್ತು. ಎನ್ಡಿಎಗೆ 43.9% ವೋಟ್ ಸಿಕ್ಕಿತ್ತು. ಹೆಚ್ಚು ವೋಟನ್ನ ಪಡೆದರೂ ಕೂಡ ಕಡಿಮೆ ಸೀಟನ್ನ ಗೆದ್ದಿತ್ತು ಎನ್ಡಿಎ ಒಕ್ಕೂಟ. ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. 285 ಸೀಟ್ ಪೈಕಿ 235 ಸೀಟ್ ಗೆದ್ದು ಬೀಗಿತ್ತು ಮೋದಿ ಸೇನೆ. ಕೇವಲ 50 ಸ್ಥಾನವನ್ನ ಗಳಿಸುವಷ್ಟರಲ್ಲಿ ರಾಹುಲ್ ಸೇನೆ ಸುಸ್ತಾಗಿ ಹೋಗಿತ್ತು. ಇನ್ನು 101 ಕಡೆ ಸ್ಪರ್ಧಿಸಿ ಕೇವಲ 16 ಸ್ಥಾನವನ್ನ ಗಳಿಸಿತ್ತು ಕಾಂಗ್ರೆಸ್. ಈಗ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಸೋಲನ್ನ ಅನುಭವಿಸಿದೆ. ವಿಧಾನಸಭೆ ಚುನಾವಣೆ ಸಾಧನೆ ಮತ್ತೊಮ್ಮೆ ಪುನರಾವರ್ತನೆ ಆಗಿದೆ.
ಏನು ಹೇಳ್ತಾರಲ್ಲ, ಬಿಜೆಪಿಗೆ ಹೆಂಗಾಗಿದೆ ಅಂತಂದ್ರೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅನ್ನುವಂತ ರೀತಿಯಲ್ಲಿ ಇವತ್ತು ನಿರ್ಮಾಣ ಆಗ್ಬಿಡಿದೆ. ನೋಡಿ ನಂಬರ್ ನೋಡಿ, ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಯಲ್ಲಿ, ಮುನ್ಸಿಪಲ್ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಂಬರ್ ಬಂದಿದೆ ಅಂತ ಹೇಳಿ. ಸೊ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನನೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲೂ ಮತ್ತೊಮ್ಮೆ ಕಮಲ ಪಡೆ ಕಮಾಲನ್ನ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯನ್ನ ಕಂಡಿದ್ದಂತ ಕೇಸರಿ ಸೇನೆ ಈ ಬಾರಿ ಕಮಾಲ್ ಮಾಡಿಬಿಟ್ಟಿದೆ. 47 ಸ್ಥಾನಗಳ ಪೈಕಿ 30 ಸ್ಥಾನ ಗೆದ್ದು ಬೀಗಿತ್ತು ಇಂಡಿ ಕೂಟ. ಕೇವಲ 17 ಸ್ಥಾನಗಳಿಗಷ್ಟೇ ತೃಪ್ತಿಪಟ್ಟಿತ್ತು ನರೇಂದ್ರ ಮೋದಿ ಸೇನೆ. ಯಾವಾಗ? ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಇಂಡಿ ಕೂಟಕ್ಕೆ 42.3% ವೋಟ್ ಸಿಕ್ಕಿತ್ತು. ಎನ್ಡಿಎಗೆ 43.9% ವೋಟ್ ಸಿಕ್ಕಿತ್ತು. ಹೆಚ್ಚು ವೋಟನ್ನ ಪಡೆದರೂ ಕೂಡ ಕಡಿಮೆ ಸೀಟನ್ನ ಗೆದ್ದಿತ್ತು ಎನ್ಡಿಎ ಒಕ್ಕೂಟ. ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. 285 ಸೀಟ್ ಪೈಕಿ 235 ಸೀಟ್ ಗೆದ್ದು ಬೀಗಿತ್ತು ಮೋದಿ ಸೇನೆ. ಕೇವಲ 50 ಸ್ಥಾನವನ್ನ ಗಳಿಸುವಷ್ಟರಲ್ಲಿ ರಾಹುಲ್ ಸೇನೆ ಸುಸ್ತಾಗಿ ಹೋಗಿತ್ತು. ಇನ್ನು 101 ಕಡೆ ಸ್ಪರ್ಧಿಸಿ ಕೇವಲ 16 ಸ್ಥಾನವನ್ನ ಗಳಿಸಿತ್ತು ಕಾಂಗ್ರೆಸ್. ಈಗ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಸೋಲನ್ನ ಅನುಭವಿಸಿದೆ. ವಿಧಾನಸಭೆ ಚುನಾವಣೆ ಸಾಧನೆ ಮತ್ತೊಮ್ಮೆ ಪುನರಾವರ್ತನೆ ಆಗಿದೆ. ಏನು ಹೇಳ್ತಾರಲ್ಲ, ಬಿಜೆಪಿಗೆ ಹೆಂಗಾಗಿದೆ ಅಂತಂದ್ರೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅನ್ನುವಂತ ರೀತಿಯಲ್ಲಿ ಇವತ್ತು ನಿರ್ಮಾಣ ಆಗ್ಬಿಡಿದೆ. ನೋಡಿ ನಂಬರ್ ನೋಡಿ, ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಯಲ್ಲಿ, ಮುನ್ಸಿಪಲ್ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಂಬರ್ ಬಂದಿದೆ ಅಂತ ಹೇಳಿ. ಸೊ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನನೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲೂ ಮತ್ತೊಮ್ಮೆ ಕಮಲ ಪಡೆ ಕಮಾಲನ್ನ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯನ್ನ ಕಂಡಿದ್ದಂತ ಕೇಸರಿ ಸೇನೆ ಈ ಬಾರಿ ಕಮಾಲ್ ಮಾಡಿಬಿಟ್ಟಿದೆ. 47 ಸ್ಥಾನಗಳ ಪೈಕಿ 30 ಸ್ಥಾನ ಗೆದ್ದು ಬೀಗಿತ್ತು ಇಂಡಿ ಕೂಟ. ಕೇವಲ 17 ಸ್ಥಾನಗಳಿಗಷ್ಟೇ ತೃಪ್ತಿಪಟ್ಟಿತ್ತು ನರೇಂದ್ರ ಮೋದಿ ಸೇನೆ. ಯಾವಾಗ? ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಇಂಡಿ ಕೂಟಕ್ಕೆ 42.3% ವೋಟ್ ಸಿಕ್ಕಿತ್ತು. ಎನ್ಡಿಎಗೆ 43.9% ವೋಟ್ ಸಿಕ್ಕಿತ್ತು. ಹೆಚ್ಚು ವೋಟನ್ನ ಪಡೆದರೂ ಕೂಡ ಕಡಿಮೆ ಸೀಟನ್ನ ಗೆದ್ದಿತ್ತು ಎನ್ಡಿಎ ಒಕ್ಕೂಟ. ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. 285 ಸೀಟ್ ಪೈಕಿ 235 ಸೀಟ್ ಗೆದ್ದು ಬೀಗಿತ್ತು ಮೋದಿ ಸೇನೆ. ಕೇವಲ 50 ಸ್ಥಾನವನ್ನ ಗಳಿಸುವಷ್ಟರಲ್ಲಿ ರಾಹುಲ್ ಸೇನೆ ಸುಸ್ತಾಗಿ ಹೋಗಿತ್ತು. ಇನ್ನು 101 ಕಡೆ ಸ್ಪರ್ಧಿಸಿ ಕೇವಲ 16 ಸ್ಥಾನವನ್ನ ಗಳಿಸಿತ್ತು ಕಾಂಗ್ರೆಸ್. ಈಗ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಸೋಲನ್ನ ಅನುಭವಿಸಿದೆ. ವಿಧಾನಸಭೆ ಚುನಾವಣೆ ಸಾಧನೆ ಮತ್ತೊಮ್ಮೆ ಪುನರಾವರ್ತನೆ ಆಗಿದೆ. ಏನು ಹೇಳ್ತಾರಲ್ಲ, ಬಿಜೆಪಿಗೆ ಹೆಂಗಾಗಿದೆ ಅಂತಂದ್ರೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅನ್ನುವಂತ ರೀತಿಯಲ್ಲಿ ಇವತ್ತು ನಿರ್ಮಾಣ ಆಗ್ಬಿಡಿದೆ. ನೋಡಿ ನಂಬರ್ ನೋಡಿ, ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಯಲ್ಲಿ, ಮುನ್ಸಿಪಲ್ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಂಬರ್ ಬಂದಿದೆ ಅಂತ ಹೇಳಿ. ಸೊ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನನೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲೂ ಮತ್ತೊಮ್ಮೆ ಕಮಲ ಪಡೆ ಕಮಾಲನ್ನ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯನ್ನ ಕಂಡಿದ್ದಂತ ಕೇಸರಿ ಸೇನೆ ಈ ಬಾರಿ ಕಮಾಲ್ ಮಾಡಿಬಿಟ್ಟಿದೆ. 47 ಸ್ಥಾನಗಳ ಪೈಕಿ 30 ಸ್ಥಾನ ಗೆದ್ದು ಬೀಗಿತ್ತು ಇಂಡಿ ಕೂಟ. ಕೇವಲ 17 ಸ್ಥಾನಗಳಿಗಷ್ಟೇ ತೃಪ್ತಿಪಟ್ಟಿತ್ತು ನರೇಂದ್ರ ಮೋದಿ ಸೇನೆ. ಯಾವಾಗ? ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಇಂಡಿ ಕೂಟಕ್ಕೆ 42.3% ವೋಟ್ ಸಿಕ್ಕಿತ್ತು. ಎನ್ಡಿಎಗೆ 43.9% ವೋಟ್ ಸಿಕ್ಕಿತ್ತು. ಹೆಚ್ಚು ವೋಟನ್ನ ಪಡೆದರೂ ಕೂಡ ಕಡಿಮೆ ಸೀಟನ್ನ ಗೆದ್ದಿತ್ತು ಎನ್ಡಿಎ ಒಕ್ಕೂಟ. ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. 285 ಸೀಟ್ ಪೈಕಿ 235 ಸೀಟ್ ಗೆದ್ದು ಬೀಗಿತ್ತು ಮೋದಿ ಸೇನೆ. ಕೇವಲ 50 ಸ್ಥಾನವನ್ನ ಗಳಿಸುವಷ್ಟರಲ್ಲಿ ರಾಹುಲ್ ಸೇನೆ ಸುಸ್ತಾಗಿ ಹೋಗಿತ್ತು. ಇನ್ನು 101 ಕಡೆ ಸ್ಪರ್ಧಿಸಿ ಕೇವಲ 16 ಸ್ಥಾನವನ್ನ ಗಳಿಸಿತ್ತು ಕಾಂಗ್ರೆಸ್. ಈಗ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಸೋಲನ್ನ ಅನುಭವಿಸಿದೆ. ವಿಧಾನಸಭೆ ಚುನಾವಣೆ ಸಾಧನೆ ಮತ್ತೊಮ್ಮೆ ಪುನರಾವರ್ತನೆ ಆಗಿದೆ. ಏನು ಹೇಳ್ತಾರಲ್ಲ, ಬಿಜೆಪಿಗೆ ಹೆಂಗಾಗಿದೆ ಅಂತಂದ್ರೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅನ್ನುವಂತ ರೀತಿಯಲ್ಲಿ ಇವತ್ತು ನಿರ್ಮಾಣ ಆಗ್ಬಿಡಿದೆ. ನೋಡಿ ನಂಬರ್ ನೋಡಿ, ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಯಲ್ಲಿ, ಮುನ್ಸಿಪಲ್ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಂಬರ್ ಬಂದಿದೆ ಅಂತ ಹೇಳಿ. ಸೊ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನನೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲೂ ಮತ್ತೊಮ್ಮೆ ಕಮಲ ಪಡೆ ಕಮಾಲನ್ನ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯನ್ನ ಕಂಡಿದ್ದಂತ ಕೇಸರಿ ಸೇನೆ ಈ ಬಾರಿ ಕಮಾಲ್ ಮಾಡಿಬಿಟ್ಟಿದೆ. 47 ಸ್ಥಾನಗಳ ಪೈಕಿ 30 ಸ್ಥಾನ ಗೆದ್ದು ಬೀಗಿತ್ತು ಇಂಡಿ ಕೂಟ. ಕೇವಲ 17 ಸ್ಥಾನಗಳಿಗಷ್ಟೇ ತೃಪ್ತಿಪಟ್ಟಿತ್ತು ನರೇಂದ್ರ ಮೋದಿ ಸೇನೆ. ಯಾವಾಗ? ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಇಂಡಿ ಕೂಟಕ್ಕೆ 42.3% ವೋಟ್ ಸಿಕ್ಕಿತ್ತು. ಎನ್ಡಿಎಗೆ 43.9% ವೋಟ್ ಸಿಕ್ಕಿತ್ತು. ಹೆಚ್ಚು ವೋಟನ್ನ ಪಡೆದರೂ ಕೂಡ ಕಡಿಮೆ ಸೀಟನ್ನ ಗೆದ್ದಿತ್ತು ಎನ್ಡಿಎ ಒಕ್ಕೂಟ. ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. 285 ಸೀಟ್ ಪೈಕಿ 235 ಸೀಟ್ ಗೆದ್ದು ಬೀಗಿತ್ತು ಮೋದಿ ಸೇನೆ. ಕೇವಲ 50 ಸ್ಥಾನವನ್ನ ಗಳಿಸುವಷ್ಟರಲ್ಲಿ ರಾಹುಲ್ ಸೇನೆ ಸುಸ್ತಾಗಿ ಹೋಗಿತ್ತು. ಇನ್ನು 101 ಕಡೆ ಸ್ಪರ್ಧಿಸಿ ಕೇವಲ 16 ಸ್ಥಾನವನ್ನ ಗಳಿಸಿತ್ತು ಕಾಂಗ್ರೆಸ್. ಈಗ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಸೋಲನ್ನ ಅನುಭವಿಸಿದೆ. ವಿಧಾನಸಭೆ ಚುನಾವಣೆ ಸಾಧನೆ ಮತ್ತೊಮ್ಮೆ ಪುನರಾವರ್ತನೆ ಆಗಿದೆ.